ಅಪರಾಧ ಜಗತ್ತಿನ ಅನಾವರಣ. FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಇದೊಂದು ದೃಶ್ಯ ನೋಡಿ ನಿಜಕ್ಕೂ ಬೇಜಾರಾಗ್ಬಿಡ್ತು. ಯಾರ ಮನೆಯ ಮಕ್ಕಳಿಗೂ ಈ ಕಷ್ಟ ಬರೋದ್ ಬೇಡ. ಹೆತ್ತವರ ಶವಕ್ಕೆ ಹೀಗೆ ಕೊಳ್ಳಿ ಇಡಬೇಕಾದ ಪರಿಸ್ಥಿತಿ ಇನ್ಯಾವತ್ತೂ ಸೃಷ್ಟಿಯಾಗೋದ್ ಬೇಡ. ಈ ದುರಂತ ಕಥೆಯನ್ನ ಹೇಳೋದಕ್ಕೂ ಮೊದಲು ವೀಕ್ಷಕರೇ, ನಿಮ್ಗೊಂದು ಪ್ರಶ್ನೆ. ನಿಮ್ಮ ಮಗು ಇನ್ನೊಂದು ಮಗುವಿನ ಜೊತೆ ಯಾವುದೋ ಒಂದು ಗೊಂಬೆಗೋಸ್ಕರ ಗಲಾಟೆ ಮಾಡ್ಕೊಂಡ್ರೆ ನೀವು ಏನ್ ಮಾಡ್ತೀರಾ? ಆ ಮಗು ಇನ್ನು ಚಿಕ್ಕದಲ್ವಾ, ಅದಕ್ಕೆ ಗೊತ್ತಾಗಲ್ಲ, ಕೊಟ್ಬಿಡು, ನಿನ್ಗೆ ಬೇರೆದು ಕೊಡಿಸ್ತೀನಿ ಅಂತ ನಂಬಿಸಲ್ವಾ? ಇಬ್ಬರು ಮಕ್ಕಳಲ್ಲಿ ಚಿಕ್ಕವರೇನಾದ್ರೂ ಮಾಡಿದ್ರೆ ಅವ್ರಿನ್ನೂ ಸಣ್ಣವರಲ್ವಾ, ಅವ್ರಿಗೆ ಗೊತ್ತಾಗಲ್ಲ, ಕ್ಷಮಿಸ್ಬಿಡು ಅಂತಿರಲ್ವಾ? ಹಾಗೆಲ್ಲ ಕ್ಷಮೆಯ ಬಗ್ಗೆ ಹೇಳೋ ತಂದೆ ತಾಯಿಗೆ ಈ ಪ್ರೀತಿಯ ವಿಷಯ ಬಂದಾಗ ತಮ್ಮ ಮಕ್ಕಳಿನ್ನೂ ಚಿಕ್ಕವರು, ಏನೋ ತಿಳಿಯದೆ ತಪ್ಪು ಮಾಡಿದ್ದಾರೆ, ಅವರನ್ನ ಕ್ಷಮಿಸಿ ಬಿಡೋಣ ಅಂತ ಯಾಕೆ ಅನ್ಸಲ್ಲ? ಹೋಗ್ಲಿ, ಕ್ಷಮಿಸೋದ್ ಬೇಡ, ಅವ್ರಿಗೆ ಬುದ್ಧಿ ಹೇಳಿ ಸರಿದಾರಿಗೆ ತರೋ ಪ್ರಯತ್ನ ಮಾಡೋದಲ್ವಾ? ಅದೂ ಆಗಲ್ಲ ಅಂದ್ರೆ ಅಂತ ಮಕ್ಕಳು ನಿಮ್ಮ ಪಾಲಿಗೆ ಹುಟ್ಟೇ ಇಲ್ಲ ಅಂದ್ಕೊಂಡಾದ್ರೂ ಬದುಕ್ಬೇಕು. ಅದ್ಬಿಟ್ಟು ತಂದೆ ತಾಯಿ ತಮ್ಮ ಬದುಕಿಗೆ ಬೆಲೆನೇ ಇಲ್ಲ, ನಾವು ಸಾಯ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪು. ಅಂದ ಹಾಗೆ ಅದೆಷ್ಟೋ ತಂದೆ ತಾಯಿಗೆ ಮಕ್ಕಳನ್ನ ಕ್ಷಮಿಸಿ ಬಿಡೋಣ ಅನ್ಸುತ್ತೆ. ಆದ್ರೆ ಅದಕ್ಕೆ ನಮ್ಮ ಸಮಾಜದ ಕಟ್ಟುಪಾಡುಗಳು ಬಿಡೋದಿಲ್ಲ. ನಮ್ಮ ಬಗ್ಗೆ ನಾವು ಸೃಷ್ಟಿಸಿಕೊಂಡಿರೋ ಭಾವನೆಗಳು ಬಿಡೋದಿಲ್ಲ. ಅದು ನಮ್ಮನ್ನ ಮಾನದ ತಕಡಿಯಲ್ಲಿ ಕೂರಿಸಿ ತಮ್ಮ ಬದುಕನ್ನೇ ತೂಗಿ ಬಿಡುತ್ತೆ. ನಾಳೆ ದಿನ ಈ ಸಮಾಜ ಏನನ್ನುತ್ತೋ, ಅದು ಹೇಗೆ ನಮ್ಮನ್ನ ನೋಡುತ್ತೋ, ಅದೆಷ್ಟು ಕೆಟ್ಟದಾಗಿ ನಮ್ಮನ್ನ ನಡೆಸಿಕೊಳ್ಳುತ್ತೋ, ಈ ಸಮಾಜಕ್ಕೆ ನಮ್ಮ ಮುಖ ತೋರಿಸೋದಕ್ಕೆ ಆಗುತ್ತಾ ಅನ್ನೋ ಭಯ, ಜೊತೆಗೆ ನಮ್ಮದೇ ಕುಡಿ ನಮ್ಮ ಮಾತನ್ನ ಮೀರಿ ನಡೀತಲ್ಲ ಅನ್ನೋ ಬೇಸರ. ಅದೇ ಅಲ್ವಾ ಈ ಹೆತ್ತವರನ್ನ ಸಾವಿನ ಮನೆಯ ಬಾಗಿಲು ಬಡಿಯೋ ಹಾಗೆ ಮಾಡೋದು. ಮಾನ ಅಂತ ಏನು ಅಕ್ಷರ ಇದೆ, ಅದು ನಮ್ಮ ಸಮಾಜದಲ್ಲಿ ಈ ಥರ ಹಿಂಗೆ ಹೋದಾಗ ಮಗಳು ಓಡೋದ್ಲು ಅಂತ ಒಂದು ಕಲ್ಪನೆ ಇದೆಯಲ್ಲ. ನಮ್ಮ ದೊಡ್ಡ ಫ್ಯಾಮಿಲಿ ಬಿಡಿ, ನಮ್ಮ ಬ್ರಾಹ್ಮಿಣ್ಸಲ್ಲಿ ನಮ್ಮ ದೊಡ್ಡ ಫ್ಯಾಮಿಲಿ. ಈ ಮಾನ ಅಂತ ಒಂದು ಎರಡು ಅಕ್ಷರ ಇದೆಯಲ್ಲ, ಆ ಮಾನ ನನ್ನ ಮಗಳು ಓದ್ಲು, ಸುಜಾತ ಮಗಳು ಓದ್ಲು, ಮಣಿ ಮಗಳು ಓದ್ಲು, ಇಷ್ಟು ಪ್ರೀತಿಯಿಂದ ಒಂದು ಮುದ್ದು ಮಗು ಥರ ಬೆಳೆಸಿದ್ರು. ಇವತ್ತು ತನಕ ಊಟ ತಿನ್ನಿಸ್ತಾಯಿದ್ರು. ನಾನು ಸುಮಾರು ಬೈತಾ ಇದ್ದೆ, ದೊಡ್ಡೊಳಗೊಳೆ ತಿನ್ನಿಸ್ಬೇಡ ಅದೆಲ್ಲ ಹೇಳ್ತಾ ಇದ್ದೆ. ಆ ಒಂದು ಮಾನಕ್ಕೋಸ್ಕರ ಅವರು ಇದು ಮಾಡಿದ್ರೆ ಹೊರತು ಯಾವುದೇ ಕಾರಣ ಏನಿಲ್ಲ ಸರ್. ಎಸ್, ಬೇರೆ ಯಾವ ಕಾರಣನೂ ಇಲ್ಲ. ಆದ್ರೆ ಮಾನ ಅನ್ನೋದು ಯಾರು ಮಾಡ್ಕೊಂಡಿದ್ದು? ನಾವೇ ತಾನೆ, ನಮ್ಮದೇ ಸಮಾಜ ತಾನೆ. ಅಂದ ಹಾಗೆ ಇವತ್ತಿನ ದಿನ ಪ್ರೀತಿಯನ್ನ ಒಪ್ಪಿಕೊಳ್ಳದೆ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇದೇ ಸಮಾಜ ಅಪ್ಪ ಅಮ್ಮನ್ನ ಬೈತಿತ್ತು. ಬದುಕೊಂಡೋಗ್ಲಿ ಅಂತ ಬಿಟ್ಟಿದ್ರೆ ಆಗಿರೋದು ಅಂತಿದ್ರು ಕೆಲವರು. ಅದೇ ರೀತಿ ಮಗಳನ್ನ ಕೂಡಾಕಿ ಹಿಂಸೆ ಕೊಟ್ಟು ಬೇರೆ ಮದುವೆ ಮಾಡಿಸಿದ್ರು ಹೆತ್ತವರನ್ನ ವಿಲನ್ ಅಂತಿತ್ತು. ಏನಾದ್ರೂ ಸಮಾಜ ಅಷ್ಟು ಸುಲಭವಾಗಿ ಸರಿಯನ್ನಲ್ಲ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಪ್ರೀತಿ ಅನ್ನೋದು ನಮ್ಮೊಳಗಿನ ಬದಲಾವಣೆಯ ಭಾವನೆಗೊಂದು ಹೆಸರಷ್ಟೇ. ವಯಸ್ಸಿಗೆ ತಕ್ಕ ಹಾಗೆ ದೇಹದಲ್ಲಿ ಬದಲಾವಣೆಗಳಾಗುತ್ತವೆ, ಮನಸ್ಸಿನಲ್ಲೂ ಆಸೆಗಳು ಆಕರ್ಷಣೆಗಳು ಹುಟ್ಟೋದಕ್ಕೆ ಶುರುವಾಗುತ್ತವೆ ಅನ್ನೋದು ವೈಜ್ಞಾನಿಕವಾಗಿಯೂ ಪ್ರೂವ್ ಆಗಿರೋ ವಿಷಯ. ಅದನ್ನೇ ಅಲ್ವಾ ಮೊಗ್ಗಿನ ಮನಸ್ಸು ಅನ್ನೋದು. ಪ್ರೀತಿ ಹುಟ್ಟೋದು ಎಷ್ಟು ಸಹಜನೋ ಅಷ್ಟೇ ಸಹಜ ಹೊತ್ತು ಹೆತ್ತು ಬೆಳೆಸಿದ ತಂದೆ ತಾಯಿಯ ಮನಸ್ಸಲ್ಲಿ ದುಗುಡ ಶುರುವಾಗೋದು. ಎಲ್ಲಿ ಮಕ್ಕಳ ಆಯ್ಕೆ ತಪ್ಪಾಗುತ್ತೋ, ಎಲ್ಲಿ ಅವರ ಭವಿಷ್ಯ ಈ ಪ್ರೀತಿಯಿಂದಾಗಿ ಹಾಳಾಗುತ್ತೋ, ಅಥವಾ ಈ ಸಮಾಜದಲ್ಲಿರೋ ಜಾತಿ ಅಂತಸ್ತಿನ ಗೋಡೆ ಒಡೆದು ನಮ್ಮ ಮಕ್ಕಳೇನಾದ್ರೂ ನಡೆದು ಬಿಡ್ತಾರೋ ಅನ್ನೋ ಭಯ. ಆದ್ರೆ ಈ ಪ್ರೇಮಚಂದ್ರ ಮತ್ತು ಸುಜಾತ ದಂಪತಿಗೆ ಅಂತಹ ಯಾವುದೇ ಭಯನೂ ಕಾಡಿರ್ಲಿಲ್ಲ. ನಮ್ಮ ಮಗಳು ಯಾವ ಕಾರಣಕ್ಕೂ ನಮ್ಮ ಮನಸ್ಸನ್ನ ನೋಯಿಸಲ್ಲ ಅನ್ನೋ ಭರವಸೆಯಲ್ಲಿ ಅವರಿದ್ರು. ಅಷ್ಟು ವರ್ಷ ಆ ಹುಡುಗಿ ರಶ್ಮಿ ಹಾಗೇ ಇದ್ಲು. ಹೊಸಕೋಟೆ ಮೂಲದ ದೊಡ್ಡ ಕುಟುಂಬ ಅವರದ್ದು. ಆ ಇಡೀ ಫ್ಯಾಮಿಲಿಯಲ್ಲಿ ರಶ್ಮಿ ಮುದ್ದಿನ ಮಗಳು, ಬುದ್ಧಿವಂತ ಮಗಳು ಮತ್ತು ಎಲ್ಲರಿಗೂ ಅತ್ಯಂತ ಪ್ರಿಯವಾಗಿದ್ದ ಹೆಣ್ಣು ಮಗಳು. ಆಕೆ ಎಲ್ಲರಿಗೂ ಮಾದರಿ ಅನ್ನಿಸೋ ತರ ಬದುಕಿ ತೋರಿಸ್ತಾಳೆ ಅಂತಾನೆ ಎಲ್ರೂ ಅನ್ಕೊಂಡಿದ್ರು. ಆದ್ರೆ ಏಕಾಏಕಿ ಈ ಹುಡುಗಿ ಇಂತಹದೊಂದು ದುರಂತಕ್ಕೆ ಕಾರಣವಾಗೋದ್ಲು.
ಮತ್ತು ಆ ಮಗಳು ಅಷ್ಟೇ ಪ್ರೀತಿಯಿಂದ ಇದ್ಲು. ಮಗಳು ನಾವು ಮಗಳ ಥರ ಟ್ರೀಟ್ ಮಾಡ್ತಾಯಿದ್ವಿ ಇವತ್ತು ತನಕನೂ. ಯಾಕೆ ಅಂತಂದರೆ ರಶ್ಮಿ ಇರೋದು ಒಬ್ಬಳೆ, ಮತ್ತು ನನ್ನ ಮಗನಿರೋದು ಒಬ್ಬನೇ. ಭಾಳ ಹಚ್ಚಿ ನೋಡಿ ಫೋಟೋ ನೋಡಿ ನಮ್ಮ ಮಗಳದು. ಇವತ್ತು ನಮ್ಮ ಮನೆಗೆ ಇವತ್ತು ಹೊಸಕೋಟೆಯಲ್ಲಿ ಹೋದರೆ ಇವ್ರದ್ದೇ ಫೋಟೋಲಿರೋದು. ಅವನು ನನ್ನ ಮಗನ ರೂಮ್ ತುಂಬ ರಶ್ಮಿ ಮತ್ತು ಅವ್ರು ಇಬ್ಬರದೇ. ಆದರೆ ಈ ಥರ ಎಲ್ಲ ಹಿಂಗೆ ಮಾಡ್ತಾರೆ. ಮತ್ತು ಈ ಥರ ಮತ್ತು ಮಾತಾಡೋದು ಸ್ವಲ್ಪ ಹತ್ತ ಇರಬೇಕು. ಯಾಕೆಂದರೆ ಅವ್ನು ತೂಕ ಇರಬೇಕು. ತೂಕ ಇದ್ದಾಗ ಒಂದು ಸಾಧ್ಯ ಮಾಡೋಕ್ಕೆ ಸಾಧ್ಯ. ಇವತ್ತು ನಾನು ಹೋಗ್ಬಿಟ್ಟಿದ್ದೀನಿ, ಯಾರೋ ಮಾತು ಕೇಳ್ಕೊಂಡು ಯಾರೋನೋ ಹಿಂದೆ ಹೋಗ್ಬಿಟ್ಟು ಇಷ್ಟ ಬಂದ ಮಾತಾಡ್ತಾರಲ್ವ, ಅದು ಭಾಳ ತಪ್ಪಾಗುತ್ತೆ. ಈ ಹುಡುಗಿ ರಶ್ಮಿ ತಪ್ಪು ಮಾಡಿದ್ದಾಳೆ. ತಂದೆ ತಾಯಿಯ ಮಾತನ್ನ ಮೀರಿ ನಡೆಯೋದು ತಪ್ಪು ಅನ್ನೋದಕ್ಕಿಂತ ಸರಿಯಾಗಿ ಯೋಚಿಸಿ ಆಯ್ಕೆ ಮಾಡ್ಕೊಂಡಿದ್ರೆ ಇಂತಹ ದೊಡ್ಡ ಅನಾಹುತ ನಡೀತಾ ಇರ್ಲಿಲ್ವೋ ಏನೋ. ಯಾಕಂದ್ರೆ ಅಲ್ಲಿ ರಶ್ಮಿ ಪ್ರೀತಿಸಿದ ಹುಡುಗ ಈ ಶ್ರೀಧರ್. ಮಂಡ್ಯ ಮೂಲದ ಈ ಶ್ರೀಧರನ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಎಲ್ಲೂ ಇಲ್ಲ. ಹೇಳಿಕೊಳ್ಳೋದಕ್ಕೆ ಚೆನ್ನಾಗಿರೋ ಕೆಲಸ ಇರಲಿಲ್ಲ, ಓದ್ಕೊಂಡವನೂ ಅಲ್ಲ. ಒಂದು ಮೂಲದ ಪ್ರಕಾರ ಬೆಂಗಳೂರಿಗೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಅಂತ ಬಂದು ಇಲ್ಲಿ ರೌಡಿಸಂ ಮಾಡ್ಕೊಂಡಿದ್ದ. ಇಂತಹ ಹುಡುಗನಿಗೆ ಇರೋದಕ್ಕೆ ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ದೆ ಆ ನತದೃಷ್ಟ ದಂಪತಿ ಮಾಡಿದ ಮೊದಲನೇ ತಪ್ಪು. ಸರ್ ಅವನಿಗೆ ಮನೆ ಖಾಲಿ ಮಾಡಿ ಅಂತ ಹೇಳಿದಾಗ ನಾನು ಇಲ್ಲಿ ಮನೆ ಕಟ್ತಾ ಇದ್ದೀನಿ ಒಂದು ಏಕ್ದಮ್ ಹೇಳ್ಬಿಟ್ರೆ ನಾನು ಹೋಗೋಕ್ಕಾಗಲ್ಲ, ಕಟ್ಟಿದ್ಮೇಲೆ ನಾನು ಹೋಗ್ತೀನಿ ಅಂತ ಅವನೇ ಟೈಮ್ನ ಸ್ವಲ್ಪ ಸ್ಪೆಂಡ್ ಮಾಡ್ದ ಸರ್. ಇದ್ದ ಸರ್, ಮೊನ್ನೆವರೆಗೂ ಅವ್ನು ಇಲ್ಲೇ ಇದ್ದ. ಇನ್ನೂ ಖಾಲಿ ಮಾಡಲಿಲ್ಲ, ರೂಮು ಒಂದಲ್ಲೇ ಇದೆ. ಆದರೂ ಇಷ್ಟೆಲ್ಲ ಮಾಡಿ ಅವ್ರು ಬಾರಿ ತಂದೆ ತಾಯಿಗೆ ಬಾರಿ ಮೋಸ ಮಾಡಿದ್ರು ಸರ್. ಇಂತಹದೊಂದು ಮೋಸ ಆಗಬಹುದು. ಇದೊಬ್ಬ ಮಗಳು ತಮ್ಮ ಮನೆಯಲ್ಲಿ ಬಾಡಿಗೆಗೆ ಇದ್ದವನಿಗೆ ಮನಸ್ಸು ಕೊಡಬಹುದು ಅಂತ ಆ ದಂಪತಿ ಕನ್ಸು ಮನ್ಸಲ್ಲೂ ಯೋಚಿಸಿರ್ಲಿಲ್ಲ. ಶ್ರೀಧರನಂತ ಅದೆಷ್ಟೋ ಜನ ಅವರ ಮನೆಯಲ್ಲಿ ಬಾಡಿಗೆಗಿದ್ರಲ್ಲ. ಬೆಂಗಳೂರಲ್ಲಿ ಸುಮಾರು 22 ಮನೆಗಳನ್ನ ಅವರು ಬಾಡಿಗೆಗೆ ಬಿಟ್ಟಿದ್ರು. ನೆಲಮಂಗ್ಲ, ದೊಡ್ಡ ಬೆಲಮಂಗ್ಲ, ನೆಲಗದ್ರನಹಳ್ಳಿ, ಹೊಸಕೋಟೆ, ಹೀಗೆ ಎಲ್ಲ ಕಡೆ ಆಸ್ತಿಗಳಿದ್ವು. ಕೋಟ್ಯಾಧೀಶ್ವರರ ಕುಟುಂಬ ಅದು. ಅಂತಹ ಶ್ರೀಮಂತರ ಮನೆಯ ಒಬ್ಬಳೆ ಮಗಳು ಅದ್ಯಾವುದೋ ಪೋರ್ಕಿಯನ್ನ ಪ್ರೀತಿಸ್ತಾಳೆ ಅಂದ್ರೆ ಹೇಗೆ? ಅಂದ ಹಾಗೆ ಅಲ್ಲಿ ಅಪ್ಪ ಅಮ್ಮ ಕೂಡ ಒಂದು ತಪ್ಪನ್ನ ಮಾಡಿದ್ರು. ಬೆಳೆಯೋ ವಯಸ್ಸಿನ ಮಗಳ ಜೊತೆ ಇರಬೇಕಾಗಿದ್ದ ಸ್ನೇಹ ಸಂಬಂಧವನ್ನ ಮರೆತರು. ಅವಳಿನ್ನು ಚಿಕ್ಕ ಮಗು ಅನ್ನೋ ಥರದಲ್ಲೇ ಬೆಳೆಸಿದ್ರು. ಡಿಪ್ಲೊಮಾ ಓದ್ತಿದ್ದ 21ರ ಪ್ರಾಯದ ಹುಡುಗಿಗೆ ಕೈ ತುತ್ತನ್ನ ನೀಡ್ತಾ ಇದ್ರು. ಆ ಮಮತೆ ಅವರನ್ನ ಕುರುಡಾಗಿಸಿ ಬಿಟ್ಟಿತ್ತು. ಆಕೆಗೆ ರೆಕ್ಕೆ ಬಿಚ್ಚಿ ಹಾರೋ ವಯಸ್ಸಾಗಿದೆ ಅನ್ನೋದೇ ಅವ್ರಿಗೆ ಅರ್ಥವಾಗಿರಲಿಲ್ಲ. ಇಂತಹ ಟೈಮಲ್ಲಿ ಅವರು ತಮ್ಮ ಮನೆಯೊಳಗೆ ಶ್ರೀಧರನನ್ನ ಬಿಟ್ಕೊಂಡಿದ್ದು ಅವರು ಮಾಡಿದ್ದ ದೊಡ್ಡ ತಪ್ಪು. ಮನೆಯಲ್ಲಿ ಬಾಡಿಗೆಗಿದ್ದ ಹುಡುಗ ಶ್ರೀಧರ ಓನರ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಲ್ವಾ, ಹಾಗಾಗಿ ಅವರು ಯಾಮಾರ್ಬಿಟ್ರು. ತಮಗೊಬ್ಬ ಮಗ ಇದ್ದಿದ್ರೆ, ರಶ್ಮಿಗೊಬ್ಬ ಅಣ್ಣ ಇದ್ದಿದ್ರೆ ಇವನ ಹಾಗೆ ಇರ್ತಿದ್ದ ಅನ್ಕೊಂಡ್ರು. ಮನೆ ಮಗನ್ ಥರ ನೋಡಿದ್ರು, ಕರೆದು ಊಟ ಹಾಕಿದ್ರು. ಅವನು ಐಸ್ ಕ್ರೀಮ್ ತಗೊಂಡು ಮನೆಗೆ ಬರ್ತಿದ್ದ. ಏನಾದ್ರೂ ಕೆಲಸ ಹೇಳಿದ್ರೆ ಮಾಡ್ಕೊಡ್ತಿದ್ದ. ಈ ದಂಪತಿ ದೂರ ಎಲ್ಲಾದ್ರೂ ಕಾರ್ ತಗೊಂಡು ಹೋಗ್ಬೇಕು ಅಂದ್ರೆ ಅವರ ಕಾರಿಗೆ ಡ್ರೈವರ್ ಆಗಿ ಬರ್ತಾ ಇದ್ದವನೇ ಈ ಶ್ರೀಧರ. ಒಟ್ಟಲ್ಲಿ ಅವರು ಅವನನ್ನ ತುಂಬಾನೇ ಹತ್ರ ಬಿಟ್ಕೊಂಡಿದ್ರು. ಹಂಗಾಗಿ ಎಡವಟ್ಟಾಗಿದ್ರು. ಅಪ್ಪ ಅಮ್ಮನ ಮನಸ್ಸು ಗೆದ್ದವನು ಟೀನೇಜ್ ಮಗಳ ಮನ್ಸನ್ನ ಕದಿಯದೇ ಇರ್ತಾನ. ಅವಳ ಪಾಲಿಗೆ ಅವಳಿಷ್ಟದ ಐಸ್ ಕ್ರೀಮ್ ಕೊಟ್ಟು ಮಾತನಾಡಿಸೋ ಶ್ರೀಧರ ಹೀರೋ ಅನ್ಸ್ಬಿಟ್ಟಿದ್ದ. ಅಪ್ಪ ಅಮ್ಮನೆ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಅವನು ಒಳ್ಳೆಯವನಾಗಿರ್ತಾನೆ, ಆತನನ್ನ ಪ್ರೀತಿಸಬಹುದು ಅಂತ ಬಿಟ್ಟಿತ್ತು ರಶ್ಮಿಗೆ. ಮನಸ್ಸು ಕೊಟ್ಬಿಟ್ಲು. ಅವರಿಬ್ರು ಬರೆದ ಆ ಪ್ರೇಮ ಕಾವ್ಯಕ್ಕೆ ಈಗ 3 ವರ್ಷ. ಆರಂಭದಲ್ಲಿ ಈ ವಿಷಯ ಮನೆಯವರ ಗಮನಕ್ಕೆ ಬಂದಿಲ್ಲ. ನಂತರ ಗೊತ್ತಾದ್ಮೇಲೆ ಇಬ್ಬರನ್ನು ಬೇರ್ಪಡಿಸೋ ಸರ್ವ ಪ್ರಯತ್ನನೂ ಮಾಡಿದ್ರು. ವಿಷ ತಗೊಂಡು ಸಾಯ್ತೀನಿ ಅಂತಾನು ಹೇಳಿದ್ರು. ಆದ್ರೆ ಅದನ್ನ ಈ ರಶ್ಮಿ ನಂಬ್ಲೇಲ ಅನ್ಸುತ್ತೆ. ಮೋಸ್ಟ್ಲಿ ಆಕೆಗೆ ಪ್ರೇಮ ಲೋಕದಲ್ಲಿ ರವಿಚಂದ್ರನ್ ಹೇಳಿದ ಡೈಲಾಗ್ ನೆನಪಾಗ್ಬಿಟ್ಟಿತ್ತೋ ಏನೋ. ಅಲ್ಲದೆ ಎಲ್ಲ ತಂದೆ ತಾಯಿಗೂ ಅಷ್ಟು ಗಟ್ಟಿ ಮನ್ಸಿರಲ್ಲ. ಅವರಿಗೆ ಮಕ್ಕಳ ಹೊರತಾಗಿ ಬದುಕಿರಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಪಾಪ ಅವರು ತಮ್ಮ ಸರ್ವಸ್ವವು ಅವರೇ ಅಂತ ಅಂದ್ಕೊಂಡಿರ್ತಾರೆ. ಮಕ್ಕಳಿಗೋಸ್ಕರ ಏನೆಲ್ಲ ತ್ಯಾಗ ಮಾಡಿರ್ತಾರೆ ಹೇಳೋದಕ್ಕಾಗಲ್ಲ. ಅದಕ್ಕೆ ಅಲ್ವಾ ಹೆತ್ತವರ ಋಣವನ್ನ ಅದೆಷ್ಟೇ ಜನ್ಮ ಹುಟ್ಟಿ ಬಂದ್ರೂ ತೀರ್ಸೋದಕ್ಕೆ ಆಗಲ್ಲ ಅನ್ನೋದು. ರಶ್ಮಿ ಕೂಡ ಒಂದು ಹಂತಕ್ಕೆ ಅಪ್ಪ ಅಮ್ಮನಿಗೋಸ್ಕರ ಪ್ರೀತಿಯನ್ನ ತ್ಯಾಗ ಮಾಡೋ ಮಾತನಾಡಿದ್ರು.
ಸರ್ ಈ ಲವ್ ಮ್ಯಾಟ್ರ್ ಬಂದಾಗ ಅವರ ತಂದೆ ಸರ್ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಮಗಳನ್ನ ತುಂಬ ಸಲ ಕೇಳ್ಕೊಂಡ್ರು ಸರ್. ಅದಕ್ಕೆ ಅವಳು ಹೇಳಿದ್ರು, ನೋಡಮ್ಮ ನೀನು ಈ ಥರ ಎಲ್ಲ ಮಾಡಂಗಿದ್ರೆ ನಾವು ಯಾವತ್ತಿದ್ರೂ ವಿಷ ಕುಡಿದು ಸಾಯ್ತೀವಿ, ನಮ್ಮ ಬದುಕಬೇಕು ಅಂದರೆ ನೀನು ಅವ್ರನ್ನೆಲ್ಲ ಮರೆತು ನಮ್ಮ ಹತ್ರ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂಡ್ರು ಸರ್. ಆಗ ಅವಳು ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಿ, ಆಯ್ತಪ್ಪ ನಿಮ್ಮಗಳಿಗೆಲ್ಲ ನೋವು ಕೊಟ್ಟು ನಾನು ಬದುಕಲ್ಲ, ನಿಮ್ಗೆ ಇಷ್ಟದ ಪ್ರಕಾರ ನಾನು ಬದುಕ್ತೀನಿ ಅಂತ ನನ್ನ ಮಗನ ಮೇಲೆ ಪ್ರಮಾಣ ಮಾಡಿ ಹೇಳಿದ್ಲು ಸರ್. ನಾನೆಲ್ಲ ಮರ್ತು ಬಿಡ್ತೀನಿ, ನೀವು ಯಾವ ಹುಡುಗನ ತೋರಿಸಿದ್ರೆ ನಾನು ಆ ಹುಡುಗನ ಮದುವೆ ಆಗಕ್ಕೆ ನಾನು ರೆಡಿ ಇದ್ದೀನಿ, ಹಳೆದನ್ನೆಲ್ಲ ಮರೆಯೋಕ್ಕೆ ಹೊಸದನ್ನ ಪ್ರಾರಂಭಿಸೋಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಪ್ಲಾನ್ ಮಾಡಿ ಈ ಮನ್ಸಲ್ಲಿರೋದನ್ನ ಅವಳು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಸರ್. ಆಣೆ ಪ್ರಮಾಣ ಮಾಡಿದ ಮಗಳನ್ನ ಅವರು ನಂಬಿದ್ರು. ಕೆಲ ದಿನಗಳ ಕಾಲ ಆಕೆ ನಿಜಕ್ಕೂ ಶ್ರೀಧರನನ್ನ ಮರ್ತೇ ಬಿಟ್ಲೇನೋ ಅನ್ನೋ ಹಾಗೆ ಇದ್ಲು. ಹಂಗಾಗಿ ಅಲ್ವಾ ಆಕೆ ಮೊನ್ನೆ 13ನೇ ತಾರೀಕು ಅವಳ ಬರ್ತ್ಡೇ ದಿನ ಮನೆಯಿಂದ ಮಂತ್ರಿ ಮಾಲ್ಗೆ ಹೋಗಿ ಬರ್ತೀನಿ, ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಸ್ನೇಹಿತೆಯರನ್ನ ಮೀಟ್ ಆಗಿ ಬರ್ತೀನಿ ಅಂದವಳನ್ನ ಆಕೆ ಏನು ಅಂತ ತಡೆಯದೆ ನಂಬಿಕೆಯಲ್ಲಿ ಕಳಿಸ್ಕೊಟ್ರು. ಅಷ್ಟೇ, ಹುಡುಗಿ ವಾಪಸ್ ಬರ್ಲೇ ಇಲ್ಲ. ಅಪ್ಪ ಅಮ್ಮನ ಹತ್ರ ಮಾತಾಡೂ ಇಲ್ಲ. ಈ ಮನ್ಸಲ್ಲಿರೋದನ್ನ ಅವಳು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಸರ್. ಮಾಲ್ಗೆ ಹೋಗ್ತೀನಿ ಅಂತ ಹೋಗಿ ಆಗಿರೋ ಕೆಲಸ ಬಿಟ್ರೆ ಮನೆಯಲ್ಲೋ ಅವಳು ಹೇಳಿಲ್ಲ. ನಮ್ಗೆ ಆ ವಿಚಾರನೆ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್. ಮಂತ್ರಿ ಮಾಲ್ಗೆ ಹೋಗ್ತೀನಿ ಅಂತ ಹೋದವಳ ಫೋನ್ ನಂಬರ್ ಸ್ವಿಚ್ ಆಫ್ ಆಗ್ಬಿಡ್ತು. ಆಕೆ ಎಲ್ಲೋದ್ಲು ಅನ್ನೋದು ಗೊತ್ತಾಗ್ಲಿಲ್ಲ. ನಂತರ ಹೆತ್ತವರು ಓಡಿದ್ದು ಪೊಲೀಸ್ ಠಾಣೆಗೆ. ಅಲ್ಲಿಂದ ಬಂದವರೇ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ರು.